ಒಂದು ದಪ್ಪ ತಳ ಇರುವಂಥ ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಅದು ಬಿಸಿ ಆದಮೇಲೆ 4 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದು ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಿ ಅದು ಸಿಡಿಲಿಕ್ಕೆ ಬಿಡ್ತೀನಿ. ಅದು ಸಿಡಿದ್ಮೇಲೆ ಕಟ್ ಮಾಡಿಟ್ಟಿರುವಂಥ 3 ದೊಡ್ಡ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ. ಹಾಗೆಯೇ ಕಟ್ ಮಾಡಿಟ್ಟಿರುವಂಥ 1 ಹಿಡಿ ಫುಲ್ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತೀನಿ. 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅದಾದಮೇಲೆ ಕಟ್ ಮಾಡಿಟ್ಟಿರುವಂಥ 3 ದೊಡ್ಡ ಟೊಮೊಟೊವನ್ನು ಹಾಕಿ ಅದನ್ನು ಕೂಡ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದು ಬೆಂದಮೇಲೆ ನಾನು 2 ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡ್ರು, 1 ಟೀ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಪಿಂಕ್ ಸಾಲ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಬೇಯಿಸಿ ಅದನ್ನು ಆರಲಿಕ್ಕೆ ಇಡ್ತೀನಿ. ಮಸಾಲೆ ಆರೋ ಅಷ್ಟೊತ್ತಿಗೆ ನಾನು ಒಂದು ತವವನ್ನು ಬಿಸಿ ಮಾಡಿ ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 6 ಮೊಟ್ಟೆಯನ್ನು ಒಡೆದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮನೆಯಲ್ಲಿ ಈ ಥರ ಕಡಲೆಪುರಿಯನ್ನು ಯೂಸ್ ಮಾಡಿ ಎಗ್ ಪಫ್ಡ್ ರೈಸನ್ನು ಮನೆಯಲ್ಲೇ ಮಾಡಿ ತಿನ್ನಿ, ತುಂಬ ಟೇಸ್ಟಾಗಿರುತ್ತೆ. ಇದನ್ನಂತೂ ಟೇಸ್ಟ್ನ ಮರಿಲಿಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಎಗ್ಗು ಫ್ರೈ ಆಗ್ತಾ ಬರ್ತಾ ಇದೆ. ಇದು ಸ್ವಲ್ಪ ಫ್ರೈ ಆಗಬೇಕು, ಚೆನ್ನಾಗಿ ಫ್ರೈ ಆಗಲಿ. ಎಗ್ ಫ್ರೈ ಆಗಿದೆ. ಈ ಫ್ರೈ ಆಗಿರುವಂಥ ಎಗ್ಗನ್ನು ನಾನೀಗ ಆರಿರುವಂಥ ಮಸಾಲೆ ಒಳಗೆ ಹಾಕ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಕಡಲೆಪುರಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಎಗ್ ಪಫ್ಡ್ ರೈಸ್, ಕಡಲೆಪುರಿಯಿಂದ ಮಾಡಿರುವಂಥ ಎಗ್ ಪಫ್ಡ್ ರೈಸ್ ಸವಿಯಲು ರೆಡಿಯಾಗಿದೆ. ಟೇಸ್ಟ್ ನಮ್ಮ ಮಗಳು ತಿಂತಾ ಇದ್ದಾರೆ, ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ ಕೇಳ್ತೀನಿ. ಮಕ್ಕಳಿಗೆ ಈ ಥರ ತಿಂಡಿ ಅಂದರೆ ತುಂಬ ಇಷ್ಟಪಡ್ತಾರೆ. ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾಳೆ.